ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ಡಿಮಾರ್ಟಿಗೆ ಮತ್ತು ಸಬ್ಗೆ ಮತ್ತು ಮುನ್ನೂಜನೆಗೆ ಓಕೆನಾ, ನೋಡಿ ಡಿಮಾರ್ಟ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ ಅವರಿಗೆ ಸ್ಪೂನ್ ತರೋಣ ಅಂತ ಹೊರಡ್ತಾ ಇದ್ದೀನಿ. ನನಗೆ ಒಂದು ಲೋಟದ ವೀಡಿಯೋ ಮಾಡುವಂತ ಹೇಳಿದ್ರಾ, ಸೊ ಹಾಗಾಗಿ ಲೋಟದ ವೀಡಿಯೋ ಅವರಿಗೆ ಚಮಚದ ವಿಷಯ ಮಾಡ್ಕೊಂಡು ನಾವು ಒಂದು ವೀಡಿಯೋ ಮಾಡ್ಕೊಂಡು ನೋಡಿ ಆಯಿತಾ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ವಿಷಯದೊಂದಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಚಮಚಗಳ ವಿಷಯ. ಚಮಚ 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 ಒಳ್ಳೆ ಕಾಮಿಡಿ. ನನಗೆ ಸಬ್ಬು ಹೇಳಿದ್ದ, ಏನಂತ ಹೇಳಿದ್ದ ಅಂದರೆ, ನನಗೆ ಸಬ್ಬು ಹೇಳಿದ ಯಾವ ಥರ ಹೇಳಿದ ಅಂದರೆ, ಲೋಟ ತಗೊಂಡು ವಿಡಿಯೋ ಮಾಡಕ್ಕ, ಲೋಟ ತಗೊಂಡು ವಿಡಿಯೋ ಮಾಡಕ್ಕ, ನಾನು ತಟ್ಟೆ ಇಟ್ಕೊಂಡು ವಿಡಿಯೋ ಮಾಡ್ತೀನಿ, ಇನ್ನು ಲೋಟ ತಗೊಂಡು ವಿಡಿಯೋ ಮಾಡು ಓಕೆನಾ ಅಕ್ಕ ಅಂದ. ಓಕೆ ಆಯಿತು, ಟ್ರೈ ಮಾಡ್ತೀನಿ ಅಂದೆ. ಅದು ಲೋಟ ಇವತ್ತೆಲ್ಲ ತಿಕ್ಲಿಕ್ಕೆ ಹೋಗಿದೆ, ಮಾಡ್ತೀನಿ. ಲೋಟ ತೊಗೊಂಡು ವಿಡಿಯೋ ಮಾಡಕ್ಕ, ಲೋಟ ತೊಗೊಂಡು ವಿಡಿಯೋ ಮಾಡಕ್ಕ ಅಂತ ನಾನು ಸ್ಪೂನ್ಗಳು ತೊಗೊಂಡು ಬಂದಿದ್ದೀನಿ ನೋಡಿ. ಲೋಟ ಬೇಡ, ಸ್ಪೂನ್ ತೊಗೊಂಡು. ಯಾರಿಗೆಲ್ಲ ಸ್ಪೂನ್ ಬೇಕು? ಸ್ಪೂನು ಈ ಸ್ಪೂನ್ ಯಾರಿಗೆ ಬೇಕು? ಸ್ಪೂನ್ ಯಾರಿಗೆ ಬೇಕು? ಯಾರಿಗೆ ಬೇಕು? ಎಲ್ಲ ಒಂದೊಂದು ಕಮೆಂಟ್ ಹಾಕಿ. ಸೆಂಡ್ ಮಾಡ್ತೀನಿ ನಾನು ಸ್ಪೂನನ್ನು. ಸೆಂಡ್ ಅಂದರೆ ಮೊಬೈಲಲ್ಲಿ ಸೆಂಡ್ ಮಾಡೋಕ್ಕೆ ಬರಲ್ಲ, ಅಂದರೆ ಪಾರ್ಸಲ್ ಮಾಡ್ತೀನಿ. ಯಾರಿಗೆಲ್ಲ ಸ್ಪೂನ್ ಬೇಕು ನನಗೆ ಒಂದು ಕಾಮೆಂಟ್ ಹಾಕಿ, ನಿಮ್ಮ ಅಡ್ರೆಸ್ ಕಳಿಸಿ. ಏನು ಗೊತ್ತಾ, ನಾನು ಈ ಸ್ಪೂನು ಸಬ್ಬುಗೆ ಕೊಡ್ತೀನಿ. ಸಬ್ಬು ಯಾರಂತ ಗೊತ್ತಲ್ವಾ? ಈ ಸ್ಪೂನು ಮನೋಜನಿಗೆ ಕೊಡ್ತೀನಿ. ಇಲ್ಲ ನನಗೆ ಆ ಸ್ಪೂನ್ ಬೇಡ, ನನಗೆ ಅಕ್ಕ, ನನಗೆ ಆ ಸ್ಪೂನ್ ಬೇಡ, ದೊಡ್ಡದಾಯಿತು ಅಕ್ಕ, ನನಗೆ ಚಿಕ್ಕ ಸ್ಪೂನು ಬೇಕು ಅಂದರೆ ಸಬ್ಬುಗೆ ಇದು ಕೊಡ್ತೀನಿ. ಸಬ್ಬು ಯಾರು ಅಂತ ಗೊತ್ತಲ್ವ? ಹೆಸರು ತಗೊಳ್ಳಲ್ಲ, ಹಾಗೆ ಇರಲಿ ಸಬ್ಬು ಅಂತೀನಿ ನಾನು ಅವನಿಗೆ, ಪ್ರೀತಿಯಿಂದ ಸಬ್ಬು ಅಂತೀನಿ ನಾನು ಅವನಿಗೆ. ಸಬ್ಬಿಗೆ ಇದು ಅದು ಬೇಡ, ಅದು ಬೇಡ ಅಕ್ಕ, ನನಗೆ ಸಣ್ಣ ಸ್ಪೂನೇ ಬೇಕು ನನಗೆ ತಿನ್ನಲಿಕ್ಕೆ ಅಂದರೆ ಇದು ಕೊಡ್ತೀನಿ. ಇಲ್ಲಿ ನೋಡಿ ಸ್ಪೂನಲ್ಲಿ ಎಷ್ಟು ಮಜಾ ಇದೆ ಅಂದರೆ, ಈ ಸ್ಪೂನ್ ಇದೆಯಲ್ಲ ಸಬ್ಬುಗೆ ಚೆನ್ನಾಗಾಗತ್ತೆ. ಹೆಂಗು ಜುಮ್ಮಿಗೆ ಹೋಗ್ತಾನಲ್ವಾ, ಅಮ್ಮ ತಿನ್ನೋದು ಅಮ್ಮ ಅಂತ ತಿನ್ಲಿಕ್ಕೆ ಚೆನ್ನಾಗಾಗತ್ತೆ. ಇದು ಬೇಡ, ಇದು ಅಂದರೆ ಅವ್ರ ಮಮ್ಮಿ ತಗೊಂಡು ಕೊಟ್ಟು ಬಿಡ್ತಾರೆ ಅಂತ ಇದ್ದ. ನನಗೆ ತಟ್ಟೆ ಕೊಡಲ್ಲ ಹಾಕು, ನನಗೆ ತಟ್ಟೆ ಕೊಡಲ್ಲ ಹಾಕು ಮಮ್ಮಿ, ಅಮ್ಮ ಬೈತಾರೆ ತಟ್ಟೆ ಕೊಡಲ್ಲ ಅಂದ್ರ. ನೀನು ಸುಮ್ಮನೆ ತೊಗೊಂಡು ಬಂದು ಒಂದು ವೀಡಿಯೋ ಮಾಡಿ ಹಾಕು ಅಂತ ನಾನು ಹೇಳಿದ್ದೀನಿ. ಪಿ ವಿಡಿಯೋ ಮಾಡು ಅಂದರೆ ಮಾಡಲಿಲ್ಲ, ಇದಾದರೂ ಮಾಡಿ ಹಾಕು ಅಂತ ಹೇಳಿದ್ದೀನಿ. ಅವನು ಲೋಟದ ವಿಡಿಯೋ ಹೇಳಿದ್ದ, ಆ ಲೋಟದ ವಿಡಿಯೋ ನಾಳೆ ಮಾಡ್ತೀನಿ. ಇವಾಗ ಕಿತ್ತಾಟ ಓಕೆನಾ. ಇದು ಹೇಗೆ ಕಿತ್ತಾಡೋದು ಗೊತ್ತಾ? ಆ ಮನೋಜ ಬರ್ತಾನೆ, ನನಗೆ ಇದು ಬೇಡ, ನನಗೆ ಇದು ಬೇಕು, ಈ ಸ್ಪೂನ್ ಬೇಕಂತ ಬರ್ತಾನೆ. ಯಾರು? ಮನೋಜ. ಆ ಸಬ್ಬಿದ್ದಾನೆ, ಆ ಸಬ್ಬು ಬರ್ತಾನೆ. ಏನಂತ ಅಂದರೆ, ಆ ಸಬ್ಬು ಹೇಗೆ ಬರ್ತಾನೆ ಅಂದರೆ, ನನಗೆ ಎಲ್ಲ ನಡೆಯಲ್ಲ, ನನಗೆ ಇದೇ ಸ್ಪೂನು ಬೇಕು. ಸಬ್ಬು ಬರ್ತಾನೆ, ನನಗೆ ಇದೇ ಸ್ಪೂನು ಬೇಕು ಅಂತ ಬರ್ತಾನೆ, ಆಯಿತಾ. ಮತ್ತು ಮನೋಜ ಬರ್ತಾನೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಅದು ಬೇಕಂದ್ರೆ ನನಗೆ ಆ ಸ್ಪೂನ್ ಬೇಕಂದ್ರೆ ಆ ಸ್ಪೂನ್ ಬೇಕು ಓಕೆ ಅಂತ ನಾವು. ಅಯ್ಯೋ ತಗಳಪ್ಪ, ಜಗಳ ಶುರುವಾಯಿತು ನೋಡಿ ಅವರಿಬ್ರದ್ದು ಜಗಳ. ಹೆಂಗಂತೀರಾ ನೀವು ಜಗಳ? ಅಯ್ಯೋ ನೀವು ಕೇಳೋದೇ ಬೇಡ ಅವ್ರ ಬಗ್ಗೆ ಜಗಳ. ಈ ಸಬ್ಬು ಇದನ್ನಲ್ಲ, ಸಬ್ಬು ಬೇರೆ ಯಾರೂ ಅಲ್ಲ, ನಮ್ಮ ಬ್ರೋ ಓಕೆನಾ. ನಾನು ಪ್ರೀತಿಯಿಂದ ಅವರಿಗೆ ನಾನು ಸಬ್ಬು ಅಂತ ಹೆಸರಿಡ್ತೀನಿ. ಸಬ್ಬು ಅಷ್ಟೇ, ಹೆಸರಲ್ಲ ಅವ್ರ ಇದ್ರದ್ದೇ ಸಬ್ಬು ಅಷ್ಟೇ. ಪೂರ್ತಿ ಡೀಟೇಲಾಗಿ ಹೇಳಲ್ಲ, ಯಾಕಂದರೆ ಅದೆಲ್ಲ ನಮಗೆ ನೋಡಿಲ್ಲ. ನಾವು ಪ್ರೀತಿ ಇದ್ದವರಿಗೆ ಸಬ್ಬು ಅಂತೀವಿ. ಅವರು ಅಣ್ಣ, ಬ್ರೋ ಅವರು ಓಕೆನಾ. ಸೊ ಹಾಗಾಗಿ ನಾವು ಕರೆಯೋದು ಬ್ರೋ ಆದ ಕಾರಣ ಅದು ಕ್ಲೋಸಾಗಿ ಮಾತಾಡ್ತೀವಿ. ಮತ್ತು ನೀವು ಏನು ತಪ್ಪಾಗಿ ಏನು ತಿಳ್ಕೊಳ್ಳಿ, ಯಾಕಂದರೆ ಬ್ರೋ ಅಂದರೆ ಬ್ರೋನೇ ಅಲ್ವಾ. ಈಗ ರಾಖಿ ಹಬ್ಬ ಬೇರೆ ಇದೆ, ಅವನಿದ್ದಾನೆ ಆ ತುದಿಗಿದ್ದಾನೆ, ನನಗೆ ಆಗಲ್ಲ ಕೊಡಲಿಕ್ಕೆ. ಈ ಮನೋಜ ಇದ್ದಾನೆ, ನಾನು ಇಲ್ಲೇ ಕೊಡು, ನನಗೆ ಅದೇ ಬೇಕು, ಈ ಚಿಕ್ಕ ಸ್ಪೂನೇ ಬೇಕು ಅಂತ ಜಗಳ ಹಿಡಿತಾರೆ ಇಬ್ಬರು. ಅಯ್ಯೋ ಏನು ಮಾಡಲಿ ಇವಾಗ? ಇದರಲ್ಲಿ ಮೂರರಲ್ಲಿ ಯಾವುದು ಸಬ್ಬಿಗೆ ಕೊಡೋದು, ಯಾವುದು ಮನೋಜನಿಗೆ ಕೊಡೋದು, ಯಾವುದು ಸಬ್ಬುಗೆ ಕೊಡೋದು ನೀವೇ ಡಿಸೈಡ್ ಮಾಡಿ ಓಕೆನಾ. ಒಂದು ಕಮೆಂಟ್ ಹಾಕಿ. ನಿಮಗೆಲ್ಲರಿಗೂ ಗೊತ್ತು ನಮ್ಮ ಪ್ರೀತಿಯ ಮನೋಜು. ನಿಮ್ಗೆ ಯಾರು ಅಂತ ಗೊತ್ತು, ನಾನು ಹೇಳಲ್ಲ, ಹೆಸರು ಹೇಳಲ್ಲ, ಯಾಕಂದರೆ ಅದು ಹಾಗೆ ಇರಲಿ. ಹೆಸರೆಲ್ಲ ತೊಗೊಳ್ಬಾರ್ದು, ಬೇಡ ಇರಲಿ. ಇದು ಯಾವುದು ಸಬ್ಬಿಗೆ ಬೆಟರು ಅಥವಾ ಯಾವುದು ಮನೋಜನಿಗೆ ಬೆಟರು ನೀವೇ ಹೇಳಿ. ಮನೋಜನ ಹೆಸರು ಯಾಕೆ ತೊಗೊಂಡೆ ಅಂದರೆ, ಅವನು ನನ್ನ ಮಗನ ಥರ ಇದ್ದಾನೆ, ನನ್ನ ಮಗನೇ ಅನ್ಬೋದು. ಅವನಿಗೆ ನನ್ನ ಹೆಸರು ತೊಗೊಳ್ತೀನಿ ಓಕೆನಾ. ಚಿಕ್ಕ ಹುಡುಗ. ಮನೋಜನಿಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ಅವರಿಬ್ಬರು ಕಾಂಪಿಟೇಷನ್ ಮಾತ್ರ ಚೆನ್ನಾಗೇ ಇದೆ.
ನಾವೆಲ್ಲಾದರೂ 3 ಜನ ಇದ್ದಿದ್ರೆ ಒಂದು 3 ವೀಡಿಯೋ 3 ಜನ ಇದ್ದರೆ 3 ಜನ ಸೇರಿ ಒಂದು ವೀಡಿಯೋ ಮಾಡ್ತಿದ್ವಿ. ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ವೀಡಿಯೋ ನೋಡೋ ಥರ ಫಿಲ್ಮ್ ಥರ ವೀಡಿಯೋ ಮಾಡ್ತಾರಲ್ಲ, ಕಾಮಿಡಿ ಮಾಡ್ತಾರಲ್ಲ, ಒಂದು ಅರ್ಧ ಗಂಟೆ ಶೋ ಎಲ್ಲರ ಹತ್ತಿರ ಇದ್ದಿದ್ರೆ ಮಾಡಿಬಿಡ್ತೀವಿ. ಸೊ ಅವ್ರು ಒಂದು ಕಡೆ, ನಾವು ಒಂದು ಕಡೆ, ಅವರೊಂದು ಕಡೆ ಇದ್ದಾರೆ, ನಾವು ಒಂದು ಕಡೆ ಇದ್ವಿ. ಸೊ ಏನು ಮಾಡೋದು ಆಗಲ್ಲಲ್ವಾ. ಈ ಚಮಚದ ವಿಷಯ ಒಂದು ಸ್ಟೋರಿ ಆಯಿತು. ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ನೀವು ನನಗೆ ಒಂದು ಕಮೆಂಟ್